ಇವೆಲ್ಲ ಒಂದು ಶುಭ ದಿನನೇ. ಯೇಸು ಕ್ರಿಸ್ತು ಅವರು ಹುಟ್ಟಿರೋ ದಿವಸ ಇವತ್ತು. ನಮ್ಮ ಸ್ನೇಹಿತರು ಉಮೇಶ್ ಗೌಡರು ಬರ್ತಡೇ ಅಂತ ತಿಳ್ಕೊಂಡ್ರೆ ಯೋಚನೆ ಮಾಡಬೇಕು. ಒಳ್ಳೆಯ ಶುಭ ದಿನದಲ್ಲಿ ಅವರು ಜನ್ಮ ತಾಳಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆಯವರಿಗೆ ಆ ಭಾಗ್ಯಗಳು ಸಿಗೋದು. ಉಮೇಶ್ ಗೌಡ್ರ ಜನ್ಮದಿನ ಒಳ್ಳೆ ಇವತ್ತು ಕ್ರಿಸ್ಮಸ್ ಹಬ್ಬದ ದಿವಸನೇ ಜನ್ಮದಿನ. ಇವತ್ತು ತುಂಬ ಅರ್ಥಪೂರ್ಣವಾಗಿ ಇವತ್ತು ಬರ್ತಡೇನ ಆಚರಣೆ ಮಾಡ್ಕೊತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಗಣೇಶ ಹಬ್ಬ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಸಾಕಷ್ಟು ಉತ್ಸವಗಳು ಮಾಡಿಕೊಂಡು ಇವತ್ತು ಈ ಮಟ್ಟಿಗೆ ಬೆಳೀತಿದ್ದಾರೆ. ಇಂಥ ಯೂತ್ಸ್ ಬೆಳಿಬೇಕು, ಮುಂದಿನ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಬರಬೇಕು. ಅವರು ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯ ಸಮಾಜ ಸೇವೆ ಕೆಲಸ ಮಾಡಲಿ. ಸರ್ಕಾರ ಮಟ್ಟದಲ್ಲಿ ಒಳ್ಳೆಯ ಅವ್ರಿಗೆ ಬೋರ್ಡ್ ಚೇರ್ಮನ್ ಯಾವುದನ್ನು ಮಾಡಬೇಕು ಅಂತೇಳಿ ನಮ್ಮ ಆತ್ಮೀಯರಾದ ಉಮೇಶ್ ಗೌಡರಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಈಗ ನಮ್ಮ ಬಸವರಾಜ್ ಪೊಡಿಕೋಟೆ ಅವ್ರು ಮಾತಾಡಿದ್ರು, ಹಂಗೆ ನಮ್ಮ ಮಾಜಿ BBMP ಸದಸ್ಯರು ವೇಲಣ್ಣವ್ರು ಮಾತಾಡಿದ್ರು. ಎಲ್ಲ ವಿಷಯನ ಅವ್ರು ಹೇಳಿದ್ದಾರೆ. ವಿಶೇಷವಾಗಿ ನಾನು ಯಾರಿಗೆ ಅಭಿನಂದನೆ ಹೇಳ್ತೀನಿ. ಜೊತೆಗೆ ಇಲ್ಲಿ ಬಂದಿರೋಂಥ ಈ ಕಾರ್ಯಕ್ರಮ ಮಾಡಿದ್ದಾರೆ ನೋಡಿ. ಇವಾಗ ನಿಜಕ್ಕೂ ನಾನೇನಂತ ದೊಡ್ಡ ಸಾಧನೆ ಮಾಡಲಿಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ಈ ನನ್ನ ಸೋದರರು, ನನ್ನ ಅಣ್ಣ ತಮ್ಮದಿರು, ನನ್ನ ಬಂಧು ಮಿತ್ರರು ಏನಿದ್ದಾರೆ, ಇವತ್ತೇನು ಒಂದು 100 ಜನ ಯುವಕ ಮಿತ್ರರು ಪಡೆ ಇವತ್ತು ನನ್ನೊಂದು ವಾರದಿಂದ ನಿದ್ದೆಗೆ ಇಟ್ಕೊಂಡು ಅವ್ರ ಕಾರ್ಯಕ್ರಮ ಫ್ಲೆಕ್ಸು, ಬ್ಯಾನರು, ಬಂಟಿಂಗ್ಸು, ಕೇಕ್ ಮಾಡಿಸ್ಬೇಕು, ಈ ಥರ ಮಾಡಿಸ್ಬೇಕು ಅಂತೇಳಿ ಫಸ್ಟು ನನ್ನ ಕುಟುಂಬಕ್ಕಿಂತ ಫಸ್ಟ್ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರಲಿ, ಅವರೆಲ್ಲ ಇದ್ದರೆ ನನ್ನಂತರನ್ನು ಬೆಳೆಸ್ತಾರೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇನ್ನೇನು ಹೇಳೋಕ್ಕೆ ಇಷ್ಟ. ಕುಟುಂಬದವ್ರಿಗೂ ಎಲ್ಲರೂ ತುಂಬ ಬಂದು ಇವತ್ತು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ಮಟ್ಟದಲ್ಲಿ ಬೆಳೀಲಿ ಅಂತ ತಾವೆಲ್ಲರೂ ನಿರ್ದೇಶಕಗಳು ಇವತ್ತಿನ ದಿನ ಹೇಳ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದ ಸ್ಥಾನಮಾನಗಳು ಬರಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ಳೋಕೆ ಬಯಸ್ತೇನೆ. ಇವತ್ತಿನ ದಿನ ನಮ್ಮ ಸ್ನೇಹಿತರು ಉಮೇಶ್ ಗೌಡರ ಹುಟ್ಟುಹಬ್ಬದಲ್ಲಿ ನೀವೇ ನೋಡ್ತಾ ಇದ್ದೀವಿ, ನಮಗೇನು ಸ್ನೇಹಿತರೆಲ್ಲ ಇವತ್ತೆಲ್ಲ ಸೇರಿದ್ದಾರೆ ಅಂತೇಳಿ. ಅವ್ರ ಗುಣ, ಜನಗಳಂತರ ನಡ್ಕೊಳ್ಳೋಂಥ ರೀತಿ, ಹುಡುಗರನ್ನ ಬೆಳೆಸುವಂಥ ರೀತಿ ಎಲ್ಲದು ಇರೋದ್ರಿಂದ ಇಷ್ಟು ಅವ್ರ ಅಭಿಮಾನಿಗಳು, ನಮ್ಮ ಸ್ನೇಹ ಎಲ್ಲ ಇದು ಆಗಿರೋದು. ಜೊತೆಗೆ ನಾವು ರಾಜಕೀಯದಲ್ಲಿ ಇರೋದ್ರಿಂದ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಅತಿ ಶೀಘ್ರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಯಾವುದಾದ್ರೂ ಅವ್ರಿಗೊಂದು ಒಳ್ಳೆ ಜವಾಬ್ದಾರಿ ಸಿಕ್ಕಿ, ಒಳ್ಳೆ ಪೋಸ್ಟ್ ಸಿಕ್ಕಿ ರಾಜಕೀಯವಾಗಿ ಅವ್ರು ಮುಂದಕ್ಕೆ ಬೆಳಿಬೇಕು. ಯಾಕಂದರೆ ರಾಜಕೀಯ ಸಪೋರ್ಟ್ ಇದ್ದರೆ ಮಾತ್ರ ಸಾರ್ವಜನಿಕ ಸೇವೆಗಳು ಒಳ್ಳೆ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅವರು ರಾಜಕೀಯದಲ್ಲೂ ಅವರು ಒಳ್ಳೆ ಭವಿಷ್ಯ ದೇವರು ಕೊಡಲಿ ಅಂತ ನಾವು ದೇವ್ರು ಕೇಳ್ಕೊತೀವಿ.